ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಈ ಕ್ಷೇತ್ರದ ಭಕ್ತರೊಬ್ಬರಿದ್ದಾರೆ. ಈ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿ ಸದಸ್ಯರಲ್ಲೂ ಕೂಡ ಇವರು ಪ್ರತಿ ದೇವಸ್ಥಾನಗಳಿಗೆ ಜಾತ್ರೋತ್ಸವಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅದರ ಹಿನ್ನೆಲೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನೀವು ಪ್ರತಿ ಜಾತ್ರೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೀರಿ, ಇದಕ್ಕೆ ಕಾರಣ ಎಂತ ಏನು? ಅಂದರೆ ನಾವೀಗ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಪ್ರತಿ ಜಾತ್ರೆ ಏನು ಫಂಕ್ಷನ್ ಇದ್ದರೂ ನಾವೀಗ ಹೋಗ್ತಾ ಇದ್ದೇವೆ ಜಾತ್ರೆಗೆ. ಅಂದರೆ ಏನಾದ್ರು ಧನ ಸಹಾಯ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಕೊಡ್ತಾ ಇದ್ದಾರೆ, ಎಲ್ಲರೂ ಸಹ ಕೊಡ್ತಾ ಇದ್ದಾರೆ ನಮಗೆ. ಅಂದರೆ ಇನ್ನೂ ಸಹ ನಾವು ಹೋಗ್ತಾ ಇದ್ದೇವೆ. ಓಕೆ. ಎಲ್ಲರೂ ನಾವು ಆದಷ್ಟು ಈಗ ತಾಯಿಯ ಕ್ಷೇತ್ರ ಕಟ್ಟಬೇಕು ಅಂತ ಇದ್ದೇವೆ ಆದಷ್ಟು. ಹಾಗೆ ನಮ್ಮ ಒಂದು ಕ್ಷೇತ್ರ ನಿರ್ಮಾಣಕ್ಕೆ ಎಲ್ಲರೂ ಸಹ ಕೈ ಜೋಡಿಸಬೇಕು ಅಂತ ನಾವು ಕೇಳ್ತೇವೆ. ಮತ್ತೆಂತ ಅಂತ ಹೇಳಿದರೆ ನಾವೀಗ 1,000 ಟೋಕನ್ ಮಾಡಿದ್ದೇವೆ. ನಮಗೆ ಪ್ರತಿ ಮಂಡಳಿಗೆ ಕೊಡ್ತಿದ್ದೇವೆ, ಮಂದಿರ ಹಾಗೂ ಮಂಡಳಿ ಕೊಡ್ತಾ ಇದ್ದೇವೆ. ನಮಗೆ ತುಂಬ ಜನ ಸಹಕಾರ ಮಾಡ್ತಿದ್ದೇವೆ, ಮಂದಿರ ಮಂಡಳಿ ಎಲ್ಲ. ಯಾಕೆಂದರೆ ಇದ್ದರೆ ನಾವು ಎಲ್ಲರೂ ಸೇರಿದ್ದೆ, ಮಂಡಳಿ ಮಂದಿರ ಎಲ್ಲರೂ ಸೇರಿ ನಮಗೆ ದೇವಸ್ಥಾನ ಒಂದು ಕಟ್ಟಿದರೆ ನಾವೆಲ್ಲರೂ ಒಗ್ಗಟ್ಟಾಗ್ಬೋದು. ದೇವಸ್ಥಾನ ಕಟ್ಟಿ ನಾವೆಲ್ಲರೂ ಒಗ್ಗಟ್ಟಿಂದ ಇರ್ಬೋದು ಅಂತ ಹೇಳಲಿಕ್ಕೆ ನಾವು ಮಂಡಳಿ ಮಂದಿರಕ್ಕೆಲ್ಲ ಕೊಡ್ತಾ ಇದ್ದೇವೆ. ತುಂಬ ಮಂಡಳಿಗಳು ಸಹಕಾರ ಮಾಡಿದ್ದಾರೆ, ಇನ್ನೂ ಸಹ ಆದಷ್ಟು ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಸಹ ನಮಗೆ ಮಂದಿರ ಹಾಗೂ ಮಂಡಳಿಯವರೆಲ್ಲರೂ ಸಹಕಾರ ಮಾಡಿ ನಮ್ಮ 1,000 ಟೋಕನನ್ನು ತಗೊಳ್ಬೇಕು. ಅಂದರೆ ತಗೊಂಡು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಸಹಕಾರ ಕೊಡಬೇಕು ಅಂತ ನಾವು ಹೇಳ್ತಿದ್ದೇವೆ. ಈಗ 1,000 ಅಲ್ಲದಿದ್ದರೆ ಬೇರೆ 100, 200 ಹೀಗೆ ಕೊಡ್ಬೋದು. ಖಂಡಿತ. ಅಂದರೆ ನಾವು ಯಾಕೆಂದರೆ ಮಂಡಳಿಗೆ ಕೊಡುದು, ಯಾಕೆಂದರೆ ಒಂದು ಮಂಡಳಿಗೆ ನಾವು ಕೊಟ್ಟರೆ ಬುಕ್ ಒಂದು 10 ಟಿಕೆಟ್ ಇದೆ, ಅದರಲ್ಲಿ ಕೊಟ್ಟರೆ ನಮ್ಮಿಂದ ಅವರಿಗೆ ಏನು ಬೇಕು ನಂತರದಲ್ಲಿ ಎಲ್ಲ ನಮ್ಮಿಂದ ಸಹಕಾರ ಮಾಡ್ತೇವೆ ಕ್ಷೇತ್ರದಿಂದ. ಅಂದರೆ ಒಂದು ಬಾಂಧವ್ಯ ನಾವು ಬೆಳೆಸಬೇಕು ಅಂತೇಳಿ ಈಗ ನಾವು ಒಗ್ಗಟ್ಟಾಗಲಿಕ್ಕೆ ಒಂದು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅಂದರೆ ಎಷ್ಟು ಸಹ ಕೊಡ್ಬೋದು ನಾವು. ಅಂದರೆ ಈಗ ಅಕಿಡಿಪಿ ಕೊಡ್ತಾ ಇದೆ, ಅಂದರೆ ಅವರಿಗೆ ಹೇಗೆ ಅನುಕೂಲ ಹಾಗೆ ಕೊಡ್ಬೋದು. ಹಾಗೆ ಈಗ ನೀವು ಪ್ರತಿ ಊರಿನ ಜಾತ್ರೆ ಇವುಗಳಿಗೆಲ್ಲ ಹೋಗ್ತಾ ಇದ್ದೀರಿ, ಹೋಗುವಾಗ ರಾತ್ರಿ ಹಗಲು ಅಂತ ದುಡಿತಾ ಇದ್ದೀರಿ. ಸೊ ಹಾಗಾಗಿ ನಿಮಗೆ ಆ ಕಡೆಯಿಂದ ಅಷ್ಟೇ ಸಹಕಾರ ಬರ್ತಾ ಇದೆ, ತಗೊಳ್ತಾ ಇದ್ದಾರೆ. ಖಂಡಿತ. ಈಗ ಜಾತ್ರೆಯಲ್ಲಿ ಅಥವಾ ನಿಮಗೆ ಎಲ್ಲೂ ಸಿಗದೇ ಇದ್ದವರು ಇಲ್ಲಿಗೆ ಹೇಗೆ ಸಹಾಯ ಮಾಡ್ಬೋದು? ಈಗ ಅವರಿಗೆ ಜಾತ್ರೆಯಲ್ಲಿ ಸಿಗುವುದಿಲ್ಲ ನೀವು, ಅಥವಾ ಇಲ್ಲಿಗೆ ಹೇಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು? ಅಂದರೆ ಬೇರೆ ರೀತಿ ಅಂದರೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೇ ಕ್ಷೇತ್ರದ ಒಂದು ಸ್ಕ್ಯಾನರ್ ಕೂಡ ಹಾಕಿದ್ದೇವೆ ನಾವು. ಓಕೆ. ಆ ಸ್ಕ್ಯಾನರ್ ಮುಖಾಂತರ ಬೇಕಾದರೆ ಹಾಕ್ಬೋದು ನಮಗೆ. ಮತ್ತೆ ಅದರಲ್ಲಿ ಹಾಕುದು ಅವರಿಗೆ ಗೊತ್ತಾಗಿದೆ, ನಂಬರ್ ಸಹ ಇದೆ ಅದರಲ್ಲಿ ಕ್ಷೇತ್ರದ. ಓಕೆ. ಅದಕ್ಕೆ ಕೂಡ ಹಾಕ್ಬೋದು. ನಾವು ನಂಬರಿಗೆ ಕಾಲ್ ಮಾಡಿ ನಾವು ಡೀಟೇಲ್ಸ್ ಬೇಕಾದ್ರೆ ಹಾಕ್ಬೋದು. ನಾವು ಈಗ ಅಂದರೆ ನಮಗೆ ಆದಷ್ಟು ಬೇಗ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಒಂದು ಆಸೆ. ಓಕೆ. ಎಲ್ಲರೂ ಒಂದು ಸೇರಿ ಒಂದು ಕಟ್ಟುವ ಅಂತೇಳಿ ಆಸೆ. ಓಕೆ. ನೀವು ಒಂದಷ್ಟು ಜನ ಸೇರ್ಕೊಂಡು ಈ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಈ ಕೆಲಸ ಖಂಡಿತವಾಗಿಯೂ ತಾಯಿ ಹೇಳಿದ ಕಾರಣ ನೀವು ಈ ಕೆಲಸಕ್ಕೆ ಕೈ ಹಾಕಿದ್ದು. ಹಾಗಾಗಿ ಇದು ಖಂಡಿತ ಒಳ್ಳೇದಾಗತ್ತೆ. ಹಾಗಾಗಿ ಮುಂದಿನ ನಿಮ್ಮೂರಿನಗಳ ಜಾತ್ರೆ ದೇವಸ್ಥಾನಗಳಿಗೆ ಇವರೆಲ್ಲರ ನೋಡಿದ್ರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತ ಕೇಳ್ಕೊತೇವೆ. ನಮಸ್ತೆ.